ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ ಆಂಟಿ. ಏಯ್ ಆಂಟಿ ಗಿಂಟಿ ಅಂತಂದ್ರೆ ಕಪಾಲಕ್ಕೆ ಬಾರಿಸ್ಬಿಡ್ತೀವಿ ನೋಡು. ಸಾರಿ ಶಾರದಮ್ಮ. ಸರಿ ಅದೇನು ಹೇಳು. ಇದು CSP ಸರ್ ಬಂದರೆ ನಾನೆಲ್ಲೋ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗ್ತೀಯೋ? ಅದೇ ಶಾರದಮ್ಮ, ನನ್ನ ಶರ್ವಾಣಿ ಮದುವೆ ಹತ್ತಿರ ಬಂತಲ್ಲ, ನನ್ನ ಕಡೆಯಿಂದ ಮದುವೆಗೆ ಬರೋರು ಅಂತ ಯಾರೂ ಇಲ್ಲ. ನಮ್ಮ ಅಮ್ಮನಿಗೆ ಬೇರೆ ನಾನು ಶರ್ವಾಣಿನ ಮದುವೆ ಆಗ್ತಿರೋದು ಇಷ್ಟ ಇಲ್ಲ. ಆದರೂ ಮದುವೆಗೆ ನನ್ನ ಕಡೆಯಿಂದ ಸ್ವಲ್ಪನಾದರೂ ಜವಳಿ ಒಡವೆ ಅಂತ ತಗೋಬೇಕಲ್ಲ. ಹಲೋ, ನೀವ? ಇದಾನೆ. ಏ ಪಾಂಡು ಏ ಪಾಂಡು, ಕಮಲರಾಜು ಫೋನ್ ಮಾಡಿದಾರೆ, ತಗೋ. ಇಲ್ಲ ಅಂತ ಹೇಳಿ. ಏಯ್ ಈಗ ತಾನಿದ್ದಾರೆ ಅಂತ ಹೇಳಿದ್ದೀನಿ, ಇಲ್ಲ ಅಂತ ಹೇಳ್ಬೇಕಂತ. ತಗೋ ಮಾತಾಡು. ಹಲೋ. ನೋಡು ಪಾಂಡು, ನಿನ್ನ ಮೊಬೈಲ್ಗೆ ನಾನು 3 ಸರ್ತಿ ಫೋನ್ ಮಾಡಿದ್ದೀನಿ, ನೀನು ರಿಸೀವೇ ಮಾಡಲಿಲ್ಲ. ಮಚ್ಚಾ, ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ ಕಣೋ. ಡ್ರೈವಿಂಗ್ ಮಾಡ್ತಾ ಇದ್ರೆ ಮಿಸ್ಡ್ ಕಾಲ್ ಇರತ್ತಲ್ಲಮ್ಮ, ನೋಡಿ ಫೋನ್ ಮಾಡಬೇಕಾಗಿತ್ತು. ಅದು ನೋಡು, ಅದು ಇದು ಎಂಥದೂ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ನೀನು ನಾನು ಅವಾಯ್ಡ್ ಮಾಡ್ತಾ ಇದೀಯಾ, ಹೌದೋ ಇಲ್ವೋ? ಅವಾಯ್ಡಾ? ಇಲ್ಲ. ರೀಲ್ ಬಿಡಬೇಡಮ್ಮ. ನಾನು ಈಗಷ್ಟೇ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದಾಗ ನೀನು ಶಾರದಾ ಸಿಸ್ಟರ್ಗೆ ನಾನು ಇಲ್ಲ ಅಂತ ಹೇಳು ಅಂದಿದ್ದು ನಾನು ಕೇಳಿಸ್ಕೊಂಡೆ. ಮೊಬೈಲಿಗೆ ಫೋನ್ ಮಾಡಿದ್ರೆ ಆಟ ಆಡ್ತೀಯ ಅಂತ ಲ್ಯಾಂಡ್ಲೈನಿಗೆ ಮಾಡಿದೆ. ಸರಿ, ಈಗೇನು ನನ್ನ ವಿಷಯ CSP ಸರ್ಗೆ ಹೇಳಿದ್ಯೋ ಇಲ್ವೋ? CSP ಅವ್ರಿಗ? ಹೂನಯ್ಯ, ಜೇನು ಹೊಳೆ ಕ್ಷೇತ್ರಕ್ಕೆ ನನಗೆ ಅಸೆಂಬ್ಲಿ ಟಿಕೆಟ್ ಬೇಕು, ಶಿವಕೃಷ್ಣ ದೇಸಾಯಿ ಅವ್ರಿಗೆ ಹೇಳಿ ನನಗೆ ಟಿಕೆಟ್ ಕೊಡಿಸು ಅಂತ ನಿನ್ನ ಕೈಯಲ್ಲಿ ದುಡ್ಡು ಕೊಟ್ಟು ಬಂದಿರಲಿಲ್ವಾ ನಾನು? ಓ, ಆ ವಿಚಾರನಾ? ಅದು ಏನಾಯ್ತು ಅಂದರೆ CSP ಅವ್ರಿಗೆ ಹೇಳಿದ್ಯೋ ಇಲ್ವೋ? ಹೇಳಿದ್ದೀನಿ. ನಾನು ಕೊಟ್ಟಿರೋ 2 ಲಕ್ಷನ ಅವ್ರಿಗೆ ತಲುಪಿಸ್ತೀಯಾ? ಕೊಟ್ಟಿದ್ದೀನಿ. ಮತ್ತೆ ಕೊಟ್ಟರೆ ಅವ್ರು ಏನು ಹೇಳಿದ್ರಪ್ಪ? ಅದು ಆ ವಿಚಾರ ಪೂರ್ತಿ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ, ಅಷ್ಟೊತ್ತಿಗೆ ಯಾರೋ ಬಂದ್ಬಿಟ್ರು. ಪಾಂಡು, ನೀನು ಈ ಥರ ಆಟ ಆಡ್ತಾ ಇದ್ರೆ ಹೇಗೆ? ಈ ವಾರ ಶಿವಕೃಷ್ಣ ದೇಸಾಯಿ ಅವರ ಪಕ್ಷದ ಅಸೆಂಬ್ಲಿ ಕ್ಯಾಂಡಿಡೇಟ್ಸ್ ಫಸ್ಟ್ ಲಿಸ್ಟು ಹೈಕಮಾಂಡ್ ಕಳಿಸ್ಕೊಡ್ತಾ ಇದ್ದಾರೆ. ನೀನು CSP ಸರ್ಗೆ ಹೇಳಿ, CSP ಸರು ಶಿವಕೃಷ್ಣ ದೇಸಾಯಿ ಸಾಹೇಬ್ರಿಗೆ ಹೇಳಿ, ಸಾಹೇಬರು ನನ್ನ ಕರೆಸಿ ಮಾತಾಡಿ ಲಿಸ್ಟ್ನಲ್ಲಿ ನನ್ನ ಹೆಸರು ಸೇರಿಸಿ ಕಳಿಸ್ಕೊಡೋದು ಯಾವಾಗ? ಲೇಟ್ ಆಗಲ್ವಾ? ಈ ವಿಷಯನಾದರೂ ನೀನು ಅವ್ರ ಹತ್ರ ಪ್ರಸ್ತಾಪ ಮಾಡಿದ್ಯೋ ಇಲ್ವೋ? ಪ್ರಸ್ತಾಪ ಮಾಡಿದೆ, ಆದರೆ ಪೂರ್ತಿ ವಿಚಾರ ಮಾತಾಡೋ ಅಷ್ಟರಲ್ಲಿ ಯಾರೋ ಬಂದ್ಬಿಟ್ರು. ಹೋಗಲಿ, ಈಗ ನಾನು ನಿಮ್ಮ ಆಫೀಸ್ ಹತ್ರ ಬರ್ತೀನಿ. ನಾನು ನೀನಿಬ್ಬರು ಸೇರಿ CSP ಸರ್ ಹತ್ರ ಮಾತಾಡೋಣ. ಪಾಂಡು, ಬೇಡ, CSP ಅವರು ಆಫೀಸಲ್ಲಿ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೆ? ಇಲ್ಲ, ಬರೋದೇ ಇಲ್ಲ ಇವತ್ತು. ಏ CSP ಸರ್ ಬರ್ತಾರೆ ಕಣೋ ಇವತ್ತು, ಇನ್ನೊಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿಲ್ವಾ ಫೋನ್ ಮಾಡಿ? ಅಯ್ಯೋ ಸುಮ್ಮನಿರಿ ಶಾರದಮ್ಮ ನೀವು. ಸರಿ, ನಾಳೆನಾದರೂ CSP ಸರ್ ಆಫೀಸಿಗೆ ಬಂದಮೇಲೆ ಮಾತಾಡ್ತೀಯಾ? ಮಾತಾಡ್ತೀನಿ. ನೀನು ಯಾಕೆ ಅವ್ರಿಗೆ ಅಷ್ಟೊಂದು ಹೆದರ್ಕೋತೀಯಾ? ಏನೋ 2 ಲಕ್ಷ ಅಂತ ಮಾತಾಡ್ದಾಗಿತ್ತು, ಏನದು? ಅದೇ ಶಾರದಮ್ಮ, ಅವತ್ತು ಕಮಲರಾಜು ಬಂದಿದ್ನಲ್ಲ, CSP ಸರ್ಗೆ ಹೇಳಿ ಶಿವಕೃಷ್ಣ ದೇಸಾಯಿ ಅವ್ರ ಪಾರ್ಟಿಯಿಂದ ಅಸೆಂಬ್ಲಿ ಟಿಕೆಟ್ ಕೊಡಿಸು ಅಂತ 2 ಲಕ್ಷ ರೂಪಾಯಿ ಕೊಟ್ಟು ಹೋದ್ನಲ್ಲ, ಆ 2 ಲಕ್ಷ CSP ಸರ್ಗೆ ಟಿಕೆಟ್ ಕೊಡಿಸಿ ಅಂತ ಕೇಳಿದರೆ ನೀನೊಂದು ಕತ್ತು ಹಿಡ್ದು ಆಚೆ ದಬ್ತಾರಷ್ಟೆ. ಹೌದು ಶಾರದಮ್ಮ, ಅದೇ ಚಿಂತೆ ಆಗಿರೋದು ನನಗೆ. ನೀನು ಯಾಕೋ ಅಷ್ಟೊಂದು ಹೆದರ್ಕೋತೀಯ ಅವನಿಗೆ? ಆ 2 ಲಕ್ಷ ತೊಗೊಂಡೋಗಿ ಬಿಸಾಕೋ ಅವನ ಮುಖದ ಮೇಲೆ, ಆಗೋದಿಲ್ಲ ಅಂತ ಹೇಳು. ಬಿಸಾಕಕ್ಕೆ ಎಲ್ಲಿದೆ ಶಾರದಮ್ಮ ದುಡ್ಡು? ಅದನ್ನು ಮೊನ್ನೆ ಶರ್ವಾಣಿ ಅವ್ರ ಕೈಗೆ ತೊಗೊಂಡೋಗಿ ಕೊಟ್ಟಿಲ್ವಾ, ಅವ್ರ ತಂದೆ ಕೊಡು ಅಂತ? ಮತ್ತೆ ಇವಾಗ ಏನು ಮಾಡ್ತೀಯಾ? ಗೊತ್ತಾಗ್ತಿಲ್ಲ ಶಾರದಮ್ಮ. ಇಷ್ಟಕ್ಕೂ ನೀ CSP ಸರ್ ಬರೋದಿಲ್ಲ ಅಂತ ಯಾಕೆ ಹೇಳಿದ್ದು ಕಮಲರಾಜುಗೆ? ಅಯ್ಯೋ, ಆ ಕಮಲರಾಜು ಇಲ್ಲಿಗೆ ಬರ್ತೀನಿ ಅಂತ ಕೂತ್ಬಿಟ್ಟಿದ್ದ. ಅವನು ಇಲ್ಲಿಗೆ ಬಂದರೆ ಆ 2 ಲಕ್ಷದ ವಿಚಾರ ಎಲ್ಲ ಹೇಳ್ಬಿಡ್ತಾನೆ, ಆಮೇಲೆ ನಾನು ಸಿಕ್ಕಾಕೋತೀನಿ.
ಅದಕ್ಕೆ CSP ಸರ್ ಬರಲ್ಲ ಅಂತ ಹೇಳ್ಬಿಟ್ಟೆ. ಆಮೇಲೆ ಶಾರದಮ್ಮ, CSP ಸರ್ ಬಂದು ಕೇಳಿದ್ರೆ ನಾನು ಹೊರಗಡೆ ಹೋಗಿದ್ದೀನಿ, ಶರ್ವಾಣಿಗೆ ಜವಳಿ ತೊಗೊಳಕ್ಕೆ ಹೋಗಿದ್ದೀನಿ ಅಂತ ಹೇಳಬೇಡಿ. ಬೈದ್ಬಿಡ್ತಾರೆ ಆಮೇಲೆ ಆಫೀಸ್ ಕೆಲಸ ಬಿಟ್ಟು ಮದುವೆಗೆ ಓಡಾಡ್ತಿದ್ದಾನೆ ಅಂತ. ಸರಿ, ಆ ಕಮಲರಾಜು ಮತ್ತೆ ಫೋನ್ ಮಾಡಿದ್ರೆ ಏನು ಹೇಳಿ? ಅವ್ನು ನಿನ್ನ ಫೋನು ಮಾಡಲ್ಲ, 3 ದಿನ ಈ ಕಡೆ ತಲೆನೂ ಹಾಕಲ್ಲ. ಬರ್ತೀನಿ ನಾನು. ಹೋಗ್ಬಾ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಪಾಂಡು, ಕಮಲರಾಜು ಇಲ್ಲಿಗೆ ಬಂದ್ಬಿಟ್ಟ ಕಣೋ. ಅರೆ, ಮ್ಯಾನೇಜ್ ಮಾಡಿದ್ರೆ ಹೇಗೋ ಮಾಡಲಿ ನಾನು. ತಕ್ಷಣ ಕಾರ್ ಇದೆಯಲ್ಲ, ಹತ್ಕೊಂಡ್ ಬಾ, ಕೂಗ್ಬೇಡ. ಏನ್ರಿ ಇದು? ಯಾರಿಗೆ ಫೋನ್ ಮಾಡ್ತಾ ಇದ್ದೀರಿ? ನಮ್ಮ ಹಸ್ಬೆಂಡ್ಗೆ ಸರ್. ಹಸ್ಬೆಂಡ್ಗೆ? ಯಾರಿಗೂ ಗೂಬೆ ಅಂತಿದ್ರಿ? ನಮ್ಮ ಹಸ್ಬೆಂಡ್ಗೆ ಸರ್. ಏನೋ ಹೀಗೆ ಇರುತ್ತಲ್ಲ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, 1 ನಿಮಿಷ ಕೂತ್ಕೋಬೋದಾ? ನಾನು ನೆನಪಿಲ್ವಾ ಸರ್? ಕಮಲ್ ರಾಜು. ಪಾಂಡು ಇಲ್ಲ ರೀ. ಇಲ್ಲ ಸರ್, ನಾನು ತಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗಬೇಕಿತ್ತು ಅಂತ. ಸರಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಆಗಲೇ ಫೋನ್ ಮಾಡಿದಾಗ ತಾವು 3 ದಿವಸ ಆಫೀಸಿಗೆ ಬರಲ್ಲ ಅಂತ ಪಾಂಡು ಹೇಳ್ದ. ಏನು? ನಾನು 3 ದಿವಸ ಆಫೀಸಿಗೆ ಬರಲ್ಲ ಅಂತ ಹೇಳಿದ್ನ? ಹೌದು ಸರ್. ಏನ್ರಿ ಶಾರದಮ್ಮ, ಪಾಂಡು ಯಾಕೆ ಹೀಗೆ ಸುಳ್ಳು ಹೇಳ್ತಾನೆ? ನಾನು 3 ದಿವಸ ಆಫೀಸಿಗೆ ಬರಲ್ಲ ಅಂತ ಹೇಳಿದ್ನ? ಏನಿಲ್ಲ ಸರ್, ಇವ್ರು ತಪ್ಪಾಗಿ ಕೇಳಿಸ್ಕೊಂಡಿರ್ಬೇಕಷ್ಟೆ. ಇಲ್ಲ ಸರ್, ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಂದೆ, ಅದಕ್ಕೆ ಪಾಂಡು ಹಂಗೆ ಹೇಳ್ದ. ಸರ್, ಪಾಂಡು ನೀವು ಅಂದ್ಕೊಂಡಷ್ಟು ಸಾಚ ಅಲ್ಲ ಸರ್. ಆಮೇಲೆ ಈ ಕಡೆ ನಾನೆಲ್ಲೋ ಕಾರಲ್ಲಿ ಹೋಗ್ತಾ ಇದ್ದಾಗ ನಿಮ್ಮ ಆಟೋ ಈ ಕಡೆ ತಿರುಗಿಸಿದ್ದು ನೋಡಿದೆ, ಅದಕ್ಕೆ ಇಲ್ಲಿ ಬಂದೆ. ಸರಿ, ಏನು ಹೇಳಿ ಈಗ? ಸರ್, ಮೊಟ್ಟ ಮೊದಲಿಗೆ ನಾನು ತಮಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ, ರಾಜಾನಂದ ಸ್ವಾಮಿ ಅವ್ರ ಕೇಸ್ನಲ್ಲೇ ಗೆದ್ದಿದ್ದಕ್ಕೆ. ರೀ ಇಡ್ರಿ. ಅಲ್ರಿ, ರಾಜಾನಂದ ಸ್ವಾಮಿ ಕೇಸಲ್ಲಿ ಗೆದ್ದು ಆಗಲೇ 5 ತಿಂಗಳಾಗ್ತಾ ಬಂತು. ಇವತ್ತು ಅಭಿನಂದನೆ ಹೇಳೋಕೆ ಬರ್ತೀರಲ್ರಿ? ಆಯಿತು, ಬಂದು ವಿಚಾರ ಏನು ಹೇಳಿ? ಸರ್, ಅದೇ ಪಾಂಡು ನನ್ನ ವಿಷಯ ನಿಮ್ಮ ಹತ್ರ ಮಾತಾಡ್ದಂತಲ್ಲ, ಅದೇ ವಿಚಾರ ಮಾತಾಡೋಕ್ಕೆ ಬಂದೆ ಸರ್. ಪಾಂಡು ನಿಮ್ಮ ವಿಚಾರ ನನ್ನ ಹತ್ರನಾ? ನಿಮ್ಮ ಬಗ್ಗೆ ನನ್ನ ಹತ್ರ ಏನೂ ಮಾತಾಡಲಿಲ್ವಲ್ಲ ಪಾಂಡು? ಸರ್, ಅದೇ ಏನೋ ಹೇಳದ್ನಂತೆ, ಅಷ್ಟರಲ್ಲಿ ಯಾರೋ ಬಂದುಬಿಟ್ರಂತೆ, ಪೂರ್ತಿ ಮಾತಾಡೋಕ್ಕಾಗಲಿಲ್ವಂತೆ. ಹೌದಾ? ಏನು ರೀ ಶಾರದಮ್ಮ, ನನಗೆ ನೆನಪಿಗೆ ಬರ್ತಾ ಇಲ್ಲ. ಪಾಂಡು ಏನು ಹೇಳಿದಾರೆ ಇವ್ರ ವಿಚಾರ ನನ್ನ ಹತ್ರ? ಏನೋ ನನಗೆ ಗೊತ್ತಿಲ್ಲ ಸರ್. ಆಯ್ತು ರೀ, ಅದೇನು ನಿಮ್ಮ ವಿಚಾರ ಅದನ್ನು ನೀವೇ ಹೇಳಿ. ನೀವೇ ಹೇಳಿಬಿಟ್ರೆ ಏನು ಮುತ್ತುದ್ರೋಗುತ್ತಾ? ಹೇಳಿ ಅದೇನು. ನನ್ನ ಸಿನಿಮಾ ಬಿಸ್ನೆಸ್ ಎಲ್ಲ ಚೊಂಬಾಗೋಯ್ತು ಸರ್. ಕಳೆದ 3 ಸಿನಿಮಾನು ಚೊಂಬು ಚೊಂಬು ಚೊಂಬು. ಅದನ್ನೇನು ರೀ ಹಂಗೆ ವರ್ಣಿಸ್ತೀರಿ? ಚೊಂಬು 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 ಅಂತ ನೀವು ಹಂಗೆ ತೆಗೆದಿರ್ತೀರಿ ಚೊಂಬಾಗೋ ಥರ. ಅದು ಚೊಂಬಾಗಿರುತ್ತೆ, ಅದನ್ನೇನು ಹಾಗೆ ವರ್ಣಿಸೋದು? ಮುಂದಕ್ಕೆ ಹೇಳಿ. ಅದಕ್ಕೆ ಸಿನಿಮಾ ಫೀಲ್ಡ್ ಬಿಟ್ಟು ಪೊಲಿಟಿಕಲ್ ಫೀಲ್ಡ್ಗೆ ಎಂಟ್ರಿ ಕೊಡೋಣ ಅಂತಿದ್ದೀನಿ. ರಾಮ, ನೀವು ಎಲ್ಲಿ ಬೇಕಾದರೂ ಎಂಟ್ರಿ ಕೊಡ್ರಿ. ನೀವೇನು ಅರಂಗೇಟ್ರಮ್ಮ? ಡ್ಯಾನ್ಸ್ ಮಾಡ್ತೀರಾ? ಅದನ್ನು ನನಗೆ ಯಾಕೆ ಹೇಳ್ತೀರಿ? ನೀವು ಎಂಟ್ರಿ ಕೊಡೋ ವಿಚಾರ ಅದೇ ಸರ್, ತಾವು ನನಗೆ ಗಾಡ್ ಫಾದರ್ ಆಗಿರಬೇಕು ಅಂತ. ತಾವು ಶಿವಕೃಷ್ಣ ದೇಸಾಯಿ ಸಾಹೇಬರು ಆಪ್ತರು ಅಂತ ನನಗೆ ಗೊತ್ತು ಸರ್. ಅದಕ್ಕೆ ಸರ್,
ಈ ಬಾರಿ ಶಿವಕೃಷ್ಣ ದೇಸಾಯಿ ಅವ್ರ ಪಾರ್ಟಿನೇ ಗೆಲ್ಲೋದು ಸರ್. ಅದೇ ಸರ್, ಶಿವಕೃಷ್ಣ ದೇಸಾಯಿ ಅವ್ರಿಗೆ ತಾವು ಹೇಳಿ ನನಗೆ ಜೇನುಹೊಳೆ ಕ್ಷೇತ್ರದಿಂದ ಅಸೆಂಬ್ಲಿ ಟಿಕೆಟ್ ಕೊಡಿಸ್ಬೇಕು ಅಂತ. ಸರ್, ನಾನು ಸಿನಿಮಾ ಫೀಲ್ಡಿಗೆ ಬರೋಕ್ಕೆ ಮುಂಚೆ ನನ್ನ ಬ್ಯಾಂಕ್ ಬ್ಯಾಲೆನ್ಸು 7 ಕೋಟಿ. ಈಗ ನನ್ನ ಬ್ಯಾಂಕ್ ಬ್ಯಾಲೆನ್ಸು 0 ಆಗಿಬಿಟ್ಟಿದೆ. ತಾವು ಬಡವ್ರಿಗೆ ತುಂಬ ಸಹಾಯ ಮಾಡ್ತೀರಾ ಅಂತ ಕೇಳಿದ್ದೀನಿ. ಸರ್, ಶಿವಕೃಷ್ಣ ದೇಸಾಯಿ ಅವ್ರ ಪಾರ್ಟಿ ಅಸೆಂಬ್ಲಿ ಕ್ಯಾಂಡಿಡೇಟ್ಸ್ ಲಿಸ್ಟು ಈ ವಾರನೇ ಹೈಕಮಾಂಡ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಸರ್. ನಾನು ಸಾಹೇಬ್ರನ್ನ ಮೀಟ್ ಮಾಡಿ ಅಪ್ಲಿಕೇಶನ್ ಹಾಕಿದ್ದೀನಿ ಸರ್. ಆದರೂ ತಮ್ಮಂಥ ಗಾಡ್ ಫಾದರ್ ಆಶೀರ್ವಾದ ಇಲ್ಲದೆ ಹೋದರೆ ನಮ್ಮಂಥವ್ರ ಹೆಸರು ಲಿಸ್ಟಲ್ಲಿ ಸೇರಲ್ಲ ಸರ್. ಸರ್, ಶಿವಕೃಷ್ಣ ದೇಸಾಯಿ ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ, ಒಂಚೂರು ಮಾತಾಡ್ಬಿಡಿ ಸರ್. ಆಫ್ ಮಾಡಿರಿ, ಫೋನು ಆಫ್ ಮಾಡಿರಿ. ಏನು ತಿಳ್ಕೊಂಡಿದ್ದೀರಾ ನೀವು? ಬ್ರೋಕರು, ರಾಜಕೀಯ ದಳ್ಳಾಳಿ ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ನೀವು ತಪ್ಪು ತಿಳ್ಕೊಬೇಡಿ. ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ನನಗೆ ಗೊತ್ತು ಚೆನ್ನಾಗಿ. ರೌಡಿ ಎಲಿಮೆಂಟ್ಸ್ಗೆ ಶಿವಕೃಷ್ಣ ದೇಸಾಯಿ ಅವ್ರ ಪಾರ್ಟಿಲಿ ಟಿಕೆಟ್ ಕೊಡೋದಿಲ್ಲ. ಇಲ್ಲ ಸರ್, ನಾನು ಆ ಥರ ಅಲ್ಲ. ತಾವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ನಾನೀಗ ಫುಲ್ ಚೇಂಜ್. ಸರ್, ನನ್ನ ಜೊತೆ ಯಾವಾಗಲೂ 3-4 ಜನ ರೌಡಿ ಎಲಿಮೆಂಟ್ಸ್ ಇರ್ತಾಯಿದ್ರು. ಈಗ ನೋಡಿ ಸರ್, ನಾನೊಬ್ಬನೇ ಬಂದಿದ್ದೀನಿ. ಸರ್, ಈಗ ನನ್ನ ಟೇಸ್ಟು ನಿಮ್ಮ ಟೇಸ್ಟು ಎಲ್ಲ ಒಂದೇ ಸರ್. ಸರ್, ಈಗ ನೋಡಿ ಸರ್, ನಾನೆಲ್ಲ ಗಾಂಧೀಜಿ ಆತ್ಮಕಥೆಗಳನ್ನ ಓದ್ತಾ ಇದ್ದೀನಿ. ಈ ಥರದ ಪುಸ್ತಕಗಳೇ ನಾನು ಓದ್ತಾ ಇರೋದು. ನೋಡಿ ಸರ್. ಇದನ್ನು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ತಂದಿದ್ದೀರಿ ಅಲ್ವೇನ್ರಿ? ಇಲ್ಲ ಸರ್, ಗಾಡ್ ಪ್ರಾಮಿಸ್. ಈ ನಡುವೆ ನಾನು ಇಂಥದ್ದೇ ಪುಸ್ತಕಗಳು ಓದ್ತಾ ಇರೋದು. ಇದನ್ನು ಚೆನ್ನಾಗಿ ಓದಿದ್ದೀರಾ? ಹಾಗಿದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿಪ್ಪ ನೋಡೋಣ. ಗಾಂಧೀಜಿ ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದು ಯಾವಾಗ? ಎಷ್ಟನೇ ಇಸ್ವಿಲಿ? ಅವ್ರು ಸೌತ್ ಆಫ್ರಿಕಾಗೆ ಹೋಗಿದ್ರು ಗೊತ್ತಾ? ಹೋಗಲಿ, ಗಾಂಧೀಜಿ ಇಂಡಿಯಾಕ್ಕೆ ಬಂದ ಮೇಲೆ ಒಂದು ಪತ್ರಿಕೆ ಆರಂಭ ಮಾಡಿದ್ರು. ಅದರ ಹೆಸರೇನು ಹೇಳಿ ನೋಡೋಣ. ಗಾಂಧೀಜಿ ಲಂಡನ್ಗೆ ಯಾಕೆ ಹೋಗಿದ್ರು? ಯಾವ ಸಭೆಯಲ್ಲಿ ಭಾಗವಹಿಸೋಕೆ ಹೋಗಿದ್ರು? ಸರ್, ಅಷ್ಟೆಲ್ಲ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಬ್ರಾಡಾಗಿ ತಿಳ್ಕೊಂಡಿದ್ದೀನಿ. ಸರ್, ನಮ್ಮ ದೇಶಕ್ಕೆ ಗಾಂಧಿ ತಾತನೇ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅಷ್ಟೇ ಸರ್. ಸುಮ್ಮನೆ ರೀ, ನಿಮ್ಮ ಮಾತು ಕೇಳಿದ್ರೆ ರೇಗೋಗುತ್ತೆ. ಆ ಪುಸ್ತಕ ಚೆನ್ನಾಗಿ ಓದಿದಾರಂತೆ, ಇವ್ರಿಗೆ ಬ್ರಾಡ್ ಆಗೋತಿಲ್ವಂತೆ. ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರೆ ಅಷ್ಟು ಗೊತ್ತು ಅಂತ ಹೇಳ್ತಾರಂತೆ. ಯಾವ ಮಗುನ ಕೇಳಿದ್ರು ಹೇಳ್ತದೋ? ನೀವೇನು ಮಹಾ ಅದನ್ನು ದೊಡ್ಡದಾಗಿ ಓದ್ತಾ ಇದ್ದೀನಿ ಅಂತ ಹೇಳೋದು? ಫ್ರಾಡ್ಗಳ್ರಿ. ನಾನೇನಾದರೂ ನಿಮಗೆ ಟಿಕೆಟ್ ಕೊಡಿ ಅಂತ ಶಿವಕೃಷ್ಣ ದೇಸಾಯಿ ಅವ್ರನ್ನ ಕೇಳಿದ್ರೆ ಅವರು ನಿಮ್ಮ ಹತ್ರ ದುಡ್ಡು ತಿಂದಿದ್ದೀನಿ, ಅದಕ್ಕೆ ಟಿಕೆಟ್ ಕೇಳ್ತಿದ್ದಾನೆ ಅಂತ ನನ್ನ ತಪ್ಪು ತಿಳ್ಕೊಳ್ತಾರೆ. ಹೋಗ್ರಿ, ನಿಮ್ಮಂಥವ್ರಿಗೆ ಟಿಕೆಟ್ ಕೇಳಬೇಕಂತೆ, ಹೋಗ್ರಿ. ಸರ್, ಅದೇ ಸರ್, ಕೊಟ್ಟಿದ್ದೀನಲ್ಲ ಸರ್. ಏನು ಕೊಟ್ಟಿದ್ದೀರಿ? ಪಾಂಡು ಕೈಗೆ 2 ಲಕ್ಷ ತಲುಪಿಸಿದ್ದೀನಿ, ನಿಮಗೆ ಕೊಡಬೇಕು ಅಂತ. ಪಾಂಡು ಕೈಗೆ 2 ಲಕ್ಷ ಕೊಟ್ಟಿದ್ದೀರಾ? ನನಗೆ ಕೊಡು ಅಂತ ಪಾಂಡು ಕೊಟ್ಟಿದ್ದೀನಿ ಅಂದ. ರೀ, ಸುಳ್ಳು ಪಳ್ಳು ಹೇಳಿದ್ರೆ ಅರೆಸ್ಟ್ ಮಾಡಿಸ್ಬಿಡ್ತೀನಿ. ಏನು ಅನ್ಕೊಂಡಿದ್ದೀರಿ? ಇಲ್ಲ ಸರ್, ಪಾಂಡನ್ ಕೇಳಿ. ಗಾಡ್ ಪ್ರಾಮಿಸ್ 2 ಲಕ್ಷ ಕೊಟ್ಟಿದ್ದೀನಿ ಸರ್. ಬರಲಿ ರೀ ಪಾಂಡು, ನೀವು ಅವನಿಗೆ ಕೊಟ್ಟಿರೋದು 2 ಲಕ್ಷ ನಿಜ ಆದರೆ ಅವನನ್ನು ಅರೆಸ್ಟ್ ಮಾಡಿಸಿ ಒಳಗಡೆ ಹಾಕಿಸ್ತೀನಿ. ನೀವು 2 ಲಕ್ಷ ಕೊಟ್ಟಿಲ್ಲ, ಇಲ್ಲಿ ಬಂದು ಸುಳ್ಳು ಹೇಳ್ತಾ ಇದ್ದೀರಿ ಅನ್ನೋದಾದರೆ ನೀವು ಫ್ರಾಡ್ ಅಂತ ಹೇಳಿಬಿಟ್ಟು ನಿಮ್ಮನ್ನು ಅರೆಸ್ಟ್ ಮಾಡಿಸಿ ಒಳಗಡೆ ಹಾಕಿಸ್ತೀನಿ. ಗೊತ್ತಿದೆಯಾ? ಹಲೋ
ಏನ್ರಿ ಏನದು? ಸರ್ ಒಂದು ನಿಮಿಷ ಸರ್. ಹಲೋ, ಏನೇ ನಿವೇದಿತ ಅದು? ದೊಡ್ಡ ರಾಮಾಯಣ ಆಗ್ಬಿಟ್ಟಿದೆ. ಏನು? ಆ ಕಮಲ್ ರಾಜು ನಿನಗೆ 2 ಲಕ್ಷ ರೂಪಾಯಿ ಕೊಟ್ಟಿರೋದನ್ನ CSP ಸರ್ಗೆ ಹೇಳ್ಬಿಟ್ಟ ಕಣೋ. CSP ಸರ್ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂತಿದ್ದಾರೆ. ಅಯ್ಯೋ ದೇವ್ರೆ, ನಿಮ್ಗೆ ಹೇಳಿದ್ನಲ್ಲ ಶಾರದಮ್ಮ ಮ್ಯಾನೇಜ್ ಮಾಡಿ ಅಂತ. ಏನು ಮ್ಯಾನೇಜ್ ಮಾಡೋದು ನಿಂತಲೆ? ಅಲ್ಲ, ಆ ಕಮಲ್ ರಾಜುಗೆ ಕಣ್ಸನೆ ಕೈಸನೆ ಎಲ್ಲ ಮಾಡ್ತಾ ಇದ್ದೀನಿ ಕಣೋ. ಅವ್ನು ನೋಡಿದ್ರು ನೋಡದೆ ಇರೋ ಹಾಗಿದ್ಬಿಟ್ಟು CSP ಸರ್ಗೆಲ್ಲ ಹೇಳ್ಬಿಟ್ಟ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಹೇ ಪಾಂಡು, ಒಂದು ಕೆಲಸ ಮಾಡು. ಮೊನ್ನೆ ಕಮಲ್ ರಾಜು ಅವರು ನಿನಗೆ 2 ಲಕ್ಷ ಕೊಟ್ಟಿದ್ದು ನಿಜ. ಆದರೆ ನಿಮ್ಮ ತಾಯಿಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅದಕ್ಕೆ ಅರ್ಜೆಂಟಾಗಿ 2 ಲಕ್ಷ ಬೇಕಾಯಿತು. ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟೆ. ನಾನು ಕಮಲ್ ರಾಜು ಅವ್ರಿಗೆ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಅವರೇ ಆಫೀಸಿಗೆ ಬಂದುಬಿಟ್ರು ಅಂತ ಹೇಳ್ಬಿಡು. ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದರೆ CSP ಸರು ಒಪ್ಕೋತಾರೆ. ಅವರೇ ತಾಯಿ ಬಗ್ಗೆ ಪದ್ಯ ಹೇಳ್ತಿರ್ತಾರಲ್ಲೋ. ಸರಿ ಶಾರದಮ್ಮ. ಸರಿ ಬಾ. ಸರ್, ಪಾಂಡು ಬಂದ ಸರ್. ಬರೀ ಎಲ್ಲಿ ಪಾಂಡು? ಏನಯ್ಯ ಪಾಂಡು, ನಾನು ನಿಮ್ಗೆ 2 ಲಕ್ಷ ಕೊಟ್ಟಿಲ್ವ ಅವತ್ತು? ಕೊಟ್ಟೆ. ನೋಡಿ ಸರ್. ಮತ್ತು ಇವ್ರು ನಿನಗೆ 2 ಲಕ್ಷ ರೂಪಾಯಿ ಕೊಟ್ಟರಂತೆ, ನೀನು ನನಗೆ ಅದನ್ನು ಕೊಟ್ಟೆ ಅಂತ ಹೇಳಿದಂತೆ ಇವ್ರ ಹತ್ರ. ಅದ್ಯಾವುದೋ ಅಸೆಂಬ್ಲಿ ಟಿಕೆಟ್ ಕೊಡಿಸೋದಕ್ಕೆ? ಯಾಕಯ್ಯ, ಏನಾಯಿತು? ಸರ್, ಇವನು ದುಡ್ಡು ಕೊಡ್ತೀನೇ ನನ್ನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್. ಡಾಕ್ಟ್ರು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಅಮ್ಮ ಊರಿಂದ ದುಡ್ಡು ತಂದಿರಲಿಲ್ಲ ಸರ್. ಅದಕ್ಕೆ 2 ಲಕ್ಷನ ಹಾಸ್ಪಿಟ್ಲಿಗೆ ಕಟ್ಬಿಟ್ಟೆ ಸರ್. ಓಹೋ, ಸಾರಿ. ಮತ್ತೆ ಹೇಳಲೇ ಇಲ್ವಲ್ಲಯ್ಯ ನೀನು ನನಗೆ ಈ ಆಪ್ರೇಷನ್ ಆದ ವಿಚಾರ? ಅದೇ ಸರ್. ಅದೇ ಸರ್, ನೀವು ನಿಮ್ಮ ಟೆನ್ಷನಲ್ಲಿ ಇರ್ತೀರಾ, ಯಾಕೆ ಸುಮ್ಮನೆ ನಿಮಗೆ ಹೇಳ್ತಲೇ ಕೆಡ್ಸೋದು ಅಂತ ಹೇಳಿಲ್ಲ ಸರ್. ಸರ್, ನನ್ನ ಗತಿ ಏನು ಸರ್? ಆ ಲಿಸ್ಟು ಈ ವಾರನೇ ಹೈಕಮಾಂಡ್ಗೆ ಹೊಟ್ಟೋಗತ್ತೆ ಸರ್. ರೀ ನೋಡ್ರಿ, ನಾನು ನಿಮ್ಮ ಟಿಕೆಟ್ಗೆಲ್ಲ ಹೇಳೋಕ್ಕಾಗಲ್ಲ. ಹೋಗ್ರಿ ಇಲ್ಲಿಂದ. ಸರ್, ನಾನು 2 ಲಕ್ಷದ ಗತಿ ಸರ್. ಮೀಟ್ರ್ ಬಡ್ಡಿಗೆ ತಂದಿದ್ದೀನಿ ಸರ್ ನಾನು. ರೀ, ಅದನ್ನು ನನ್ನೇನ್ರಿ ಕೇಳ್ತೀರಾ? ನನ್ನ ಕೇಳ್ಬಿಟ್ಟು ಕೊಟ್ಟಿಯ ನೀನು ಅವನಿಗೆ? ಅದನ್ನು ನೀವೇ ಸೆಟ್ಲ್ ಮಾಡ್ಕೊ ಹೋಗಿ. ಇನ್ನೊಂದು ಸಾರಿ ಆ ದುಡ್ಡನ್ನು ಕೇಳ್ಕೊಂಡಿಲ್ಲ ಬಂದರೆ ಬಾ ಕಮಲ್ ರಾಜು, ಆಚೆ ಹೋಗಿ ಮಾತಾಡೋಣ. ಸರ್ ಬರ್ತೀನಿ ಸರ್. ನಮಸ್ಕಾರ ಸರ್. ಹಲೋ, ಯಾರು? ವಸುಂಧರಾನ? ಓ, ಪಾಂಡು ತಾಯಿ ವಸುಂಧರಾನ. ನಮಸ್ಕಾರಮ್ಮ. ನಮಸ್ಕಾರ. ಸರ್, ಅದು ನನ್ನ ಫೋನು ಸರ್. ನಾನು ಅವ್ರ ಹತ್ರ ಮಾತಾಡ್ಬೇಕು. ನಾನು ಮಾತಾಡ್ತೀನಿ ಸರ್, ನೀವು ಇಟ್ಬಿಡಿ. ಇರ್ರಿ, ಒಂದು ನಿಮಿಷ ಇರ್ರಿ. ಪಾಪ ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕೆ ಒಂದು ಸಾಂತ್ವನದ ಮಾತು ಹೇಳ್ತೀನಿ. ಅಮ್ಮ ನಮಸ್ಕಾರ. ಹಾರ್ಟ್ ಅಟ್ಯಾಕ್ ಆಯ್ತಂತಲ್ಲ, ಹೇಗಿದ್ದೀರಿ ವಸುಂಧರ ಅವರೀಗ? ಹಾರ್ಟ್ ಅಟ್ಯಾಕ್ ಆಗೇ ಇಲ್ವಾ? ನಿಮಗೆ ಆಪರೇಷನ್ ಆಯಿತು ಅಂತ ಕೇಳಿದೆ, ಇಲ್ವಾ? ಊರಲ್ಲೇ ಇದ್ದೀರಾ? ಇಲ್ಲಿಗೆ ಬಂದೇ ಇಲ್ವಾ? ಹಾರ್ಟ್ ಅಟ್ಯಾಕ್ ಆಪರೇಷನ್ ಏನೂ ಆಗಿಲ್ವಾ? ಓಹೋ, ಬಿಡಿ, ಏನೋ ರಾಂಗ್ ಇನ್ಫಾರ್ಮೇಷನ್ ಬಂತು ಅಷ್ಟೇ. ಇಲ್ಲಮ್ಮ, ಪಾಂಡು ಇಲ್ಲ. ನಾನು ಅವನು ಬಂದ ಮೇಲೆ ವಿಚಾರಿಸ್ಕೊಳ್ತೀನಮ್ಮ. ಹಾಂ, ಏನೂ ಇಲ್ಲ. ನಮಸ್ಕಾರ. ರೀ ಶಾರದಮ್ಮ, ಹೋಗ ಪಾಂಡುನ್ ಕರೀರಿ. ಸರ್, ಅವರಿಲ್ಲ ಸರ್. ಆಗಲೇ ಕಾರ್ ಹತ್ಕೊಂಡು ಹೊರಟೋದ್ರು ಸರ್. ಯಾಕೆ ಸರ್? ನೋಡಿ, ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗೇ ಇಲ್ವಂತೆ. ಈ ಪಾಂಡು ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇದೇ ಊರಲ್ಲಿ ಆಪರೇಷನ್ ಆಯಿತು ಅಂತ ಸುಳ್ಳು ಹೇಳಿದಾನಲ್ಲ.
ಯಾಕೆ ಹೀಗೆ ನೀವು ಪೈಪೋಟಿ ಮೇಲೆ ಒಬ್ರಿಗಿಂತ ಒಬ್ರು ಹೆಚ್ಚು ಸುಳ್ಳು ಹೇಳ್ತೀರಿ? ಸರ್ ನಾನಾ? ಇಲ್ಲ ನಾನನ್ರಿ. ಆಗಲೇ ನೀವು ಬೊಗಳಿಲ್ವಾ? ಪಾಂಡು ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಆಪರೇಷನ್ ಆಗಿತ್ತು, ಅದಕ್ಕೆ 2 ಲಕ್ಷ ಕೊಟ್ಟ ಪಾಂಡು ಅಂತ ಬೊಗಳಿಲ್ವೇನ್ರಿ ನೀವು? ಸರ್ ನನಗೆ ಗೊತ್ತಿಲ್ಲ ಸರ್, ನನಗೂ ಒಂದು ಸುಳ್ಳು ಹೇಳಿಬಿಟ್ಲ ನೋಡಿ ಸರ್. ಏನೋ ನೀವಿಬ್ಬರು ಸೇರಿ ಅದು ಏನು ಅನಾಹುತಗಳು ಮಾಡ್ತೀರೋ, ಅದು ಯಾರಿಗೆ ಟೋಪಿ ಹಾಕೋಕೆ ನೋಡ್ತಾ ಇರ್ತೀರೋ ಒಂದು ಗೊತ್ತಾಗಲ್ಲ ರೀ. ಬರಲಿ ಆ ಪಾಂಡು, ಇವತ್ತು ಅವನು ಕಾದಿದೆ. ಅವನಿಗೆ ಸುಳ್ಳು ಹೇಳ್ತಾನ, ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಆಪರೇಷನ್ ಆಗಿದೆ ಅಂತ. ಎಂಥ ಕಟುಕ ಇರಬೇಕ್ರಿ ಅವನು. ಬರಲಿ ಅವನು. ಏನು ನೀವು ಹಾಕಿ ಕಳ್ಳ ನೋಟ ನೋಡಬೇಡಿ, ಕೆಲಸ ನೋಡ್ರಿ, ಕೆಲಸ ನೋಡಿ, ಟೈಪ್ ಮಾಡಿ ಅದು.